ನನ್ನ ಹೆಸರು ಆಶಾ. ನನಗೆ 28 ವರ್ಷ. ಈಗ ಬೆಂಗಳೂರಿನಲ್ಲಿದ್ದೇನೆ. ನನಗೆ 2 ಅವಳಿ ಮಕ್ಕಳಿದ್ದಾರೆ. ಅವರೊಂದಿಗೆ ಖುಷಿಯಾಗಿದ್ದೇನೆ. ಆದರೆ ಹಿಂದೆ ನಾನು ಪಟ್ಟ ಕಷ್ಟಗಳು ನೆನಪಾದರೆ ಇಂದಿಗೂ ನೋವಾಗುತ್ತದೆ. ಕಾಲೇಜಿನಲ್ಲಿದ್ದಾಗ ಓದಿನ ಜೊತೆಗೆ ಸಿನಿಮಾ, ಪ್ರವಾಸ ಅಂತ ಅಡ್ಡಾಡುತ್ತಿದ್ದೆ. ನನ್ನ ಸಹಪಾಠಿ ಸುಮಂತ್ ಜೊತೆ ಓದುವುದರ ಜೊತೆಗೆ ನಮಗೆ ಬೇಕಾದ ಹಾಗೆಲ್ಲ ಇರುತ್ತಿದ್ದೆವು. ನಾನು ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆಯುತ್ತಿದ್ದೆ. ಪದವಿ ಮುಗಿದ ಮೇಲೆ ನಮ್ಮೂರಿನಲ್ಲೇ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ. ಆಮೇಲೆ ಮನೆಯಲ್ಲಿ ನನಗೆ ಮದುವೆ ಮಾಡಲು ನಿರ್ಧಾರ ಮಾಡಿದರು. ನಮ್ಮದು ದೊಡ್ಡ ಶ್ರೀಮಂತ ಕುಟುಂಬವೇನಲ್ಲ, ಆದರೆ ಚೆನ್ನಾಗಿದ್ದೆವು. ನಾನು ನೋಡಲು ಸುಂದರವಾಗಿದ್ದೆ. ಅದರಿಂದಾಗಿ ದೊಡ್ಡ ಮನೆಯ ಹುಡುಗನ ಜೊತೆ ನನ್ನ ಮದುವೆ ನಿಶ್ಚಯವಾಯಿತು. ನನಗೆ ಹೆಚ್ಚಿನ ಸಂಬಳದ ಸುಂದರ ಯಜಮಾನ ಸಿಗಬೇಕು ಎಂಬ ಆಸೆ ಇತ್ತು. ಅದರಂತೆ ಅಜಯ್ ಎಂಬ ಹುಡುಗನ ಜೊತೆ ಮದುವೆಯಾಯಿತು. ಅವನು ವಿದೇಶದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ತಿಂಗಳಿಗೆ 1 ಲಕ್ಷ ಸಂಬಳ. ಆದರೆ ನನ್ನ ಜೀವನದಲ್ಲಿ ಬಿರುಗಾಳಿ ಶುರುವಾಗಿದ್ದೇ ಮದುವೆಯಾದ ದಿನದಿಂದ ಎಂಬುದು ದುರದೃಷ್ಟಕರ. ಮೊದಲ ರಾತ್ರಿ ಆಘಾತ. ನನ್ನ ಮದುವೆ ತುಂಬಾ ಅದ್ದೂರಿಯಾಗಿ ನಡೆದಿತ್ತು. ಬಂಧು ಮಿತ್ರರೆಲ್ಲ ಬಂದು ಶುಭ ಕೋರಿದ್ದರು. ನನಗೆ ತುಂಬಾ ಖುಷಿಯಾಗಿತ್ತು. 23 ವರ್ಷದಿಂದ ಯಾರಿಗೂ ಸಿಗದೆ ಉಳಿದಿದ್ದ ನನ್ನ ಕನಸುಗಳಿಗೆ ಕೊನೆಗೂ ಒಬ್ಬ ವಾರಸುದಾರ ಸಿಕ್ಕ ಎಂದು ಸಂತೋಷಪಟ್ಟೆ. ಆದರೆ ಮೊದಲ ದಿನವೇ ನನಗೆ ಆಘಾತವಾಯಿತು. ನನ್ನ ಯಜಮಾನ ಅಜಯ್ ನನ್ನನ್ನು ನೋಡಲೇ ಇಲ್ಲ. ಅವನು ಯಾಕೋ ಬೇಜಾರಿನಲ್ಲಿದ್ದ. ಸ್ವಲ್ಪ ಹೊತ್ತು ಮಾತಾಡಿ ದೂರ ಹೋಗಿ ಮಲಗಿಬಿಟ್ಟ. ನನಗೆ ಅಳು ಬಂತು. ನನ್ನೆಲ್ಲ ಕನಸುಗಳು ನುಚ್ಚುನೂರಾಗಿದ್ದವು. ಮರುದಿನ ನಾನು ಯಾರಿಗೂ ಏನೂ ಹೇಳದೆ ಸುಮ್ಮನೆ ಇದ್ದೆ. ಅವರ ಮನೆಯವರು ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು. ಸಾಕಷ್ಟು ಆಸ್ತಿ ಇದ್ದರೂ ಸಹ ನನಗೆ ನೆಮ್ಮದಿ ಇರಲಿಲ್ಲ. ಈ ವಿಷಯ ಯಾರಿಗೂ ಹೇಳುವಂತೆಯೂ ಇರಲಿಲ್ಲ. ನಾನು ಪೂಜೆ, ಅಡುಗೆ ಅಂತ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೆ. ಆದರೆ ಸೂರ್ಯ ಮುಳುಗಿದ ಮೇಲೆ ನನಗೆ ಚಿಂತೆ ಶುರುವಾಗುತ್ತಿತ್ತು. ಯಾವ ಜನ್ಮದ ಕರ್ಮ ಇಂತಹ ಕಷ್ಟ ಕೊಟ್ಟಿದೆಯೋ ಎಂದು ಅಂದುಕೊಳ್ಳುತ್ತಿದ್ದೆ. ಒಮ್ಮೆ ಮನೆಯವರು ನಮ್ಮನ್ನು ಊಟಿಗೆ ಕಳುಹಿಸಲು ನಿರ್ಧಾರ ಮಾಡಿದಾಗ ಅಜಯ್ ಅದಕ್ಕೆ ಒಪ್ಪಲಿಲ್ಲ. ನಾನು ಕಂಪನಿಯಲ್ಲಿ ಜಾಸ್ತಿ ಕೆಲಸ ಇರಬಹುದು ಎಂದು ಸುಮ್ಮನಾದೆ. ರಜೆ ಮುಗಿದ ಮೇಲೆ ಅಜಯ್ ಬೆಂಗಳೂರಿನಲ್ಲೇ ಕೆಲಸ ಮಾಡುತ್ತಿದ್ದರಿಂದ ನನ್ನನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲು ಮನೆಯಲ್ಲಿ ಹೇಳಿದಾಗಲೂ ಅವನು ಬೇಡ ಎನ್ನುತ್ತಿದ್ದ. ಕೊನೆಗೆ ಮನೆಯವರ ಮಾತಿನಂತೆ ಬೆಂಗಳೂರಿಗೆ ಬಂದೆ. ಇಲ್ಲಿಯೂ ಅದೇ ಕತೆ ಮುಂದುವರೆಯಿತು. ಅವರು ಮನೆಗೆ ತಡವಾಗಿ ಬರುತ್ತಿದ್ದರು. ಬಂದರೂ ಬೇಗ ಊಟ ಮಾಡಿ ಆಫೀಸ್ ಕೆಲಸ ಮಾಡುವುದರಲ್ಲಿ ಮುಳುಗುತ್ತಿದ್ದರು. ನಾನು ಊಟ ಮಾಡಿದ್ದೀನ ಅಂತನೂ ಕೇಳುತ್ತಿರಲಿಲ್ಲ. ಹೀಗೆ 3 ತಿಂಗಳು ಕಳೆದರೂ ನಾನು ನನ್ನ ಕನಸುಗಳಿಲ್ಲದೆ ಕಷ್ಟಪಡುತ್ತಿದ್ದೆ. ಟಿವಿ ನೋಡಿ, ಸಿನಿಮಾ ನೋಡಿ ಏನೇನೋ ಉಪಾಯ ಮಾಡಿದರೂ ಆಫೀಸ್ ಕೆಲಸ ಇದೆ ಎಂದು ದೂರ ಇರುತ್ತಿದ್ದರು. ನನಗೆ ಅವರ ಮೇಲೆ ಅನುಮಾನ ಬರಲು ಶುರುವಾಯಿತು. ಅವರ ಮೊಬೈಲ್ ಚೆಕ್ ಮಾಡಿದಾಗ ಏನೂ ಸಿಗಲಿಲ್ಲ. ಒಂದು ದಿನ ತಾಳ್ಮೆ ಕಳೆದುಕೊಂಡು, ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಾ? ನನಗೆ ಉತ್ತರ ಬೇಕು ಎಂದು ಕೇಳಿದೆ. ಆಗ ಅವನು ನೀನು ಅಂದುಕೊಂಡಂತೆ ಏನೂ ಇಲ್ಲ ಎಂದು ಸಿಟ್ಟಿಗೆದ್ದು ಹೋದ. ಅಷ್ಟೇ ಅಲ್ಲ, ಕುಡಿದು ಮನೆಗೆ ಬರಲು ಶುರುಮಾಡಿದ್ದ. ನನ್ನ ಜೀವನ ಹಾಳಾಯಿತು ಎಂದು ಗೆಳತಿಗೆ ಕರೆ ಮಾಡಿ ಅಳತೊಡಗಿದೆ. 3-4 ತಿಂಗಳಲ್ಲೇ ಅಜಯ್ ಕುಡಿತವನ್ನು ಶುರುಮಾಡಿದ್ದ. ನನಗೆ ಅದರ ಬಗ್ಗೆ ತಕರಾರು ಇರಲಿಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ಅದೆಲ್ಲ ಮಾಮೂಲು ಎಂದು ಸುಮ್ಮನಾಗಿದ್ದೆ. ಆದರೆ ನನಗೆ ಸತ್ಯ ತಿಳಿದುಕೊಳ್ಳುವ ಉಪಾಯ ಹೊಳೆಯಿತು. ಒಂದು ದಿನ ಅವರಿಗೆ ತಿನ್ನಲು ಸ್ನಾಕ್ಸ್ ಮಾಡಿಕೊಟ್ಟೆ. ಅವರು ಎದ್ದು ಹೋದಾಗ ಅವರ ಬಾಟಲಿಯಲ್ಲಿದ್ದ ಮದ್ಯಕ್ಕೆ ಇನ್ನೊಂದು ಬಾಟಲಿಯಲ್ಲಿದ್ದ ಪಾನೀಯವನ್ನು ಬೆರೆಸಿದೆ. ಆ ದಿನ ಅವರಿಗೆ ಜಾಸ್ತಿ ನಶೆ ಏರಿಬಿಟ್ಟಿತು. ನಶೆಯಲ್ಲಿದ್ದಾಗ ನಾನು ಅವರನ್ನು ಗಟ್ಟಿಯಾಗಿ ಹಿಡಿದು ಯಾಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ಕೇಳಿದೆ. ಆಗ ಅಜಯ್ ನನಗೆ ಮದುವೆ ಇಷ್ಟ ಇರಲಿಲ್ಲ, ನಾನೇ ಆ ತರಹ ಮನುಷ್ಯ ಎಂದು ಹೇಳಿದ. ನನಗೆ ನಗು ಬಂದರೂ ಮರುಕ್ಷಣ ಆಕಾಶವೇ ಕಳಚಿ ಬಿದ್ದಂತಾಗಿ ಕಣ್ಣೀರು ಹರಿಯಿತು. ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಎಂದಾಗ ಅವನು ಈ ಮನೆಯವರ ಒತ್ತಾಯಕ್ಕೆ ಹೀಗೆಲ್ಲ ಆಯ್ತು. ನನ್ನನ್ನು ಕ್ಷಮಿಸು. ನಾನು ಬದಲಾಗೋಕೆ ಪ್ರಯತ್ನ ಪಟ್ಟರೂ ಆಗುತ್ತಿಲ್ಲ ಎಂದು ಅಳತೊಡಗಿದ. ನನ್ನ ಜೀವನ ನರಕವಾಗಿತ್ತು. ಮರುದಿನ ಆಫೀಸ್ಗೆ ಹೋಗುವ ಮುನ್ನ ಅವನು ಕ್ಷಮೆ ಕೇಳಿದ. ನಾನು ಏನೂ ಹೇಳಲಿಲ್ಲ. ಒಂದು ದಿನ ನನ್ನ ಮಾವ ಅಜಯ್ ಅಪ್ಪ ರಮೇಶ್ ಮನೆಗೆ ಬಂದರು. 1-2 ದಿನಗಳ ಬಳಿಕ ಅವರು ಪದೇ ಪದೇ ಏನಾದರೂ ಸಿಹಿ ಸುದ್ದಿ ಇದೆಯಾ, ಇನ್ನೂ ಇಲ್ವಾ ಎಂದು ಕೇಳುತ್ತಿದ್ದರು. ಆಗ ನಾನು ಸುಮ್ಮನೆ ಅಜಯ್ಗೆ ಪ್ರಮೋಷನ್ ಆಗಿದೆ ಎಂದು ಹೇಳಿದೆ. ಅವರು ಸಿಹಿ ಸುದ್ದಿ ಅಂದರೆ ಅದಲ್ಲ ಎಂದಾಗ ನನಗೆ ಸಿಟ್ಟು ನೆತ್ತಿಗೇರಿತು. ಅವರು ನನ್ನ ಮುಖ ನೋಡಿ ಏನಾದರೂ ಸಮಸ್ಯೆಯಾ, ಯಾಕೆ ಮುಖ ಸಪ್ಪೆಯಾಗಿದೆ ಎಂದು ಕೇಳಿದರು.
ಮೊದಲಿಗೆ ಸುಮ್ಮನೆ ಇದ್ದರೂ ಕೊನೆಗೆ ತಾಳಲಾರದೆ ಮನೆಯಲ್ಲಿ ನಡೆಯುತ್ತಿದ್ದ ಘಟನೆ ಅಜಯ್ನ ಬಗ್ಗೆ ನಡೆದಿದ್ದೆಲ್ಲವನ್ನೂ ಹೇಳುತ್ತಾ ಅಳೋಕೆ ಶುರು ಮಾಡಿದೆ. ಇಷ್ಟು ದಿನವಾದರೂ ನನ್ನ ಕಷ್ಟ ಹಾಗೇ ಇದೆ ಎಂದು ಅಳಲು ತೋಡಿಕೊಂಡೆ. ಅದನ್ನು ಕೇಳಿ ಮಾವನವರಿಗೆ ಶಾಕ್ ಆಯಿತು. ಅವರು ನನ್ನ ಪಕ್ಕದಲ್ಲೇ ಕುಳಿತು ಸಮಾಧಾನ ಮಾಡಿದರು. ದುಃಖದಿಂದ ನಾನು ಅಚಾನಕ್ಕಾಗಿ ಅವರನ್ನು ತಬ್ಬಿಕೊಂಡೆ. ನನಗೆ ಆ ಕ್ಷಣ ಏನನ್ನು ಯೋಚನೆ ಮಾಡಲು ಆಗಲಿಲ್ಲ. ನನ್ನ ಆಸೆಯನ್ನು ನೀಗಿಸಲು ಅವರು ಸಹಾಯ ಮಾಡಿದರು. ಅವರು ನನಗೆ ಬೇಕಾದ ನೆಮ್ಮದಿಯನ್ನು ಕೊಟ್ಟರು. ಅವರು ಈ ಪರಿಸ್ಥಿತಿಯನ್ನು ಚೆನ್ನಾಗಿಯೇ ನಿಭಾಯಿಸಿದರು. ಸದ್ಯಕ್ಕೆ ಇವರೇ ನನಗೆ ಸಹಾಯ ಮಾಡುತ್ತಾರೆ ಎಂದು ಎನಿಸಿತು. ಆಮೇಲೆ ಅವರಿಗೆ ಅಡುಗೆ ತಿನ್ನಲು ಕೊಟ್ಟೆ. ಸಾಯಂಕಾಲ ಅಜಯ್ ಮನೆಗೆ ಬಂದಾಗ ಮಾವ ಅವನೊಂದಿಗೆ ಮಾತನಾಡಿದರು. ಇವನಿಗೆ ಚಿಕಿತ್ಸೆ ಕೊಡಿಸಬೇಕು, ಇಲ್ಲದಿದ್ದರೆ ನಮ್ಮ ಮರ್ಯಾದೆ ಹಾಳಾಗುತ್ತದೆ ಎಂದು ಅವನಿಗೆ ಚಿಕಿತ್ಸೆ ಕೊಡಿಸತೊಡಗಿದರು. ಕೊನೆಗೆ ಅಜಯ್ ಸರಿಯಾದ ಮೇಲೆ ಪ್ರತಿದಿನ ನನ್ನ ಕಷ್ಟವನ್ನು ನೀಗಿಸುತ್ತಿದ್ದ. ಆಮೇಲೆ ನಾನು ಮತ್ತು ಅಜಯ್ ಚೆನ್ನಾಗಿ ಸಂತೋಷವಾಗಿದ್ದೆವು. ಗೆಳೆಯರೇ, ಇದು ಕೇವಲ ಒಂದು ಕಾಲ್ಪನಿಕ ಕತೆ. ನಿಜ ಜೀವನದಲ್ಲಿ ಇಂತಹ ಘಟನೆಗಳನ್ನು ಮಾಡುವುದರಿಂದ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಸ್ಫೂರ್ತಿದಾಯಕ ಕತೆಗಳನ್ನು ಓದಿ.